ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೀವೆಲ್ಲ ನೋಡಿದ್ರಿ ಲಾಸ್ಟ್ ವಿಡಿಯೋ, ನಾವು ಬ್ಯಾಂಗ್ಳೂರಿಂದ ಧರ್ಮಾವರಂಗೆ ಪ್ಯೂರ್ ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡಕ್ಕೆ ಹೋಗಿದ್ವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ವರಮಹಾಲಕ್ಷ್ಮಿ ಹಬ್ಬ ಇನ್ನು 2 ತಿಂಗಳಿದೆ, ಆಗ್ಲೇ ಪ್ರಿಪರೇಷನ್ಸ್ ಎಲ್ಲ ಶುರು ಮಾಡಿದ್ದೀನಿ. ಸೊ ಯಾಕೆ ಇಷ್ಟು ಬೇಗ ಮಾಡಿದ್ದೀನಿ ಅಂತಂದರೆ, ಸೊ ನೀವು ನನ್ನ ವ್ಲಾಗ್ಸ್ ನೋಡಿದ್ರೆ ನಿಮಗೂ ಐಡಿಯಾಸ್ ಬರುತ್ತೆ, ನೀವು ಇಂಪ್ರೂವ್ ಆಗ್ಬೋದಲ್ವಾ ಅಂದ್ಬಿಟ್ಟು ನಾನು ಹಂಗೇನೆ ವ್ಲಾಗ್ಸ್ನೆಲ್ಲ ಮಾಡಿಕೊಂಡು ಸೀರೀಸ್ ಥರ ಮಾಡ್ತಾ ಇದ್ದೀನಿ. ಸೊ ಧರ್ಮಾವರಮಲ್ಲಿ ಯಾವ ಸ್ಯಾರಿ ಶಾಪಿಂಗ್ನ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಜೊತೆಗೆ ಆ ಸ್ಯಾರಿನೇ ದೇವ್ರಿಗೆ ಉಡಿಸ್ತಾ ಇದ್ದೀನ ಏನು ಅಂತ ಎಲ್ಲ ನಿಮಗೆ ಇವತ್ತಿನ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಇನ್ನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಧರ್ಮಾವರಂಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರೋದೆಲ್ಲ ವ್ಲಾಗ್ನ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ. ನಿಮ್ಮ ಮನೇಲಿ ಏನಾದರೂ ಶುಭ ಕಾರ್ಯಗಳು ನಡೀತಾ ಇದ್ರೆ, ಅಕಸ್ಮಾತ್ ಬಲ್ಕ್ ಆಗಿ ನೀವು ಸ್ಯಾರೀಸ್ ಏನನ್ನ ಪರ್ಚೇಸ್ ಮಾಡಬೇಕು, ಕಂಚಿಗೆ ಹೋಗಬೇಕು, ಧರ್ಮಾವರಂಗೆ ಹೋಗಬೇಕು, ಈ ಥರ ಎಲ್ಲ ಅಂದ್ಕೊಂಡಿದ್ರು, ಪ್ಲಾನ್ ಮಾಡಿದ್ರೆ, ಸೊ ಆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಎಲ್ಲಿ ಯಾವ ಥರದ್ದು ಸಿಗುತ್ತೆ, ಎಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ಹೇಳೋದೇನಪ್ಪ ಅಂದರೆ, ಧರ್ಮಾವರಮಲ್ಲಿ ಪ್ಯೂರ್ ಸ್ಯಾರಿ ಕಲೆಕ್ಷನ್ ಸಿಗುತ್ತೆ, ಬಟ್ ನೀವು 1 ಡೇಲಿ ಹೋಗಿ ಸರ್ಚ್ ಮಾಡ್ತೀನಿ ಅಂದರೆ ಸಿಗೋದಿಲ್ಲ. ಸೊ ಒಂದು 2 to 3 ಡೇಸ್ ನೀವು ಪ್ಲ್ಯಾನ್ ಮಾಡಿಕೊಂಡು ಧರ್ಮಾವರಂಗೆ ಹೋದರೆ ಎಲ್ಲ ಶಾಪ್ಸ್ ಹುಡ್ಕೊಂಡ್ರೆ ನಿಮಗೆ ಬೇಕಾಗಿರೋವಂಥ ಸ್ಯಾರೀಸ್ನ ಸಿಗ್ಬೋದು. ಆಮೇಲೆ ಏನಂದರೆ, ನಾವು ಏನೇ ಇದೆ ಅಲ್ಲ, ಸ್ಯಾರಿನೇ ಅಲ್ಲ, ಬೇರೆ ಏನಾದರೂ ಆಗಲಿ ನಾವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮೈಂಡಲ್ಲಿ ಈ ಥರದ್ದು ಬೇಕು ಪ್ಯಾಟ್ರನ್ ಅಂತ ಅಂದ್ಕೊಂಡು ನಾವು ಹೋಗ್ಬಿಟ್ರೆ ನಮ್ಗೆ ಅದು ಸಿಗೋವರೆಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗಲ್ಲ. ಸೊ ಹಾಗಾಗಿ ನಾನು ಹೇಳೋದು, ರ್ಯಾಂಡಮ್ ಆಗಿ ಹೋಗಿ, ನಿಮ್ಗೆ ಅಲ್ಲಿ ಹೋಗಿ ಸ್ಯಾರಿನ ನೋಡಿ ಯಾವತ್ತೂ ನೀವು ಪರ್ಚೇಸ್ ಮಾಡಬೇಡಿ, ವೇರ್ ಮಾಡಿ. ಅಟ್ಲೀಸ್ಟ್ ನೀವು ಹಬ್ಬಕ್ಕೆ ಹಾಕ್ತೀವಿ, ದೇವ್ರಿಗೆ ಹಾಕ್ತೀವಿ ಅಂದರೆ ನಿಮ್ಮ ಮೇಲೆ ಹಾಕೊಂಡ್ರೆ ಜಸ್ಟ್ ಹಿಂಗೆ ಇಟ್ಕೊಂಡಾದ್ರೂ ನೋಡಿ ನಿಮಗೆ ಫೇಸ್ ಕಲರಿಂಗಿಗೆ ಹೆಂಗೆ ಕಾಣಿಸ್ತಾ ಇದೆ. ಒಂದೊಂದು ನೋಡೋಕ್ಕೆ ಸ್ಯಾರಿ ಚೆನ್ನಾಗಿರುತ್ತೆ, ಬಟ್ ವೇರ್ ಮಾಡಿದ್ಮೇಲೆ ಅಷ್ಟು ನಿಮ್ಗೆ ಎಲಿಗೆಂಟ್ ಲುಕ್ನ ಕೊಡೋದಿಲ್ಲ. ಹಾಗಾಗಿ ಹಿಂಗೆ ಇಟ್ಕೊಂಡು ನೋಡಿ, ಮೆಟೀರಿಯಲ್ ಫೀಲ್ ಮಾಡಿ ಆಮೇಲೆ ನೀವು ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾನು ಕೆಲವೊಂದು ಬ್ರ್ಯಾಂಡೆಡ್ ಬ್ಯಾಗ್ಸ್ ಎಲ್ಲ, ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ನಾನು ತರಿಸಿದ್ದೀನಿ, ಅದನ್ನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಮೇಲೆ ಬರುವಂಥ ವೀಡಿಯೋಸಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಏನೇನೆಲ್ಲ ಪರ್ಚೇಸ್ ಮಾಡಬೇಕು, ಯಾವ ಥರ ರಿಟರ್ನ್ ಗಿಫ್ಟ್ಸ್ನ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ, ಜೊತೆಗೆ ನಾನು ಮಾಡಿಸಿರುವಂಥ ದೇವ್ರಿಗೋಸ್ಕರ ಮಾಡಿಸಿರುವಂಥ ಸ್ಟೆಪ್ ಬೈ ಸ್ಟೆಪ್ ಸ್ಟೂಲ್ ಥರ ಮಾಡಿಸಿದ್ರಲ್ಲ ಅದ್ರ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಸ್ಯಾರಿ ಡ್ರೈಪಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಬೇಕಾ, ಯಾವ ಥರ ವೀಡಿಯೋಸ್ ಬೇಕು, ಆಮೇಲೆ ನಾನು ಯಾವ ಬುಕ್ನ ರೆಫರ್ ಮಾಡ್ತೀನಿ ವ್ರತ ಮಾಡೋದಕ್ಕೆ, ಹೇಗೆ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸೊ ದಟ್ ನಾನು ಅದು ಒಂದು ಟಾಪಿಕ್ನ ತಗೊಂಡು ಬರುವಂಥ ವೀಡಿಯೋಸಲ್ಲಿ ನಾನು ವೀಡಿಯೋಸ್ ಮಾಡಿ ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನನಗೆ ಕೇಳ್ತಾ ಇದ್ದಿದ್ದು, ಈ ಶ್ರೀನಿವಾಸ ವ್ರತದ ಬಗ್ಗೆ ಹೇಳಿ ನೀವು, ಅಂದರೆ ಸಪ್ತ ಶನಿವಾರ ವ್ರತದ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೆ. ಸೋ ಸಾರಿ, ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಮಾಡಬೇಕಿತ್ತು ವಿಡಿಯೋ. ಆಮೇಲೆ ಏನಂದರೆ, ವರಮಹಾಲಕ್ಷ್ಮಿ ಆಗಿದ ತಕ್ಷಣ ನಾನು ಸಪ್ತ ಶನಿವಾರಗಳು ಶ್ರಾವಣದಲ್ಲೇ ಶುರು ಮಾಡೋಣ ಅಂತ ಇದ್ದೀನಿ. ಸೊ ಡೀಟೇಲ್ಡ್ ವೀಡಿಯೋಸ್ ಎಲ್ಲ ಅದರಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗಿಲ್ಲ, ಬೇಗ ಬೇಕು ನಮಗೆ ತಿಳಿಸ್ಕೊಡಿ ಅಂತ ಏನಾನ ಬೇಕು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಪ್ತ ಶನಿವಾರ ವ್ರತ ಅಂತ ಹಾಕಿ ನಾನು ವಿಡಿಯೋ ಮಾಡ್ತೀನಿ. ಅದಾದಮೇಲೆ ವ್ರತಗಳ ವಿಡಿಯೋಸ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಇದು ಒಂದು. ಆಮೇಲೆ ಇನ್ನೊಂದು, ಎಷ್ಟೊಂದು ಜನ ಕೇಳಿದ್ರಿ ಯದುವೀರ್ದು ಸ್ಕೂಲ್ ಚಾರ್ಟ್, ಅಂದರೆ ಸ್ಕೂಲ್ದು ಸ್ನ್ಯಾಕ್ ಚಾರ್ಟ್ ಹಾಕಿ ನಮ್ಗೆ ತಿಳಿಸ್ಕೊಡಿ ಅಂತೆಲ್ಲ ಹೇಳಿದ್ರಿ. ಸೊ ಜೂನ್ ಮಂತ್ದು, ಈ ಮಂತ್ಗೆ ಆಗೋಗ್ತಾ ಬರ್ತಾ ಇದೆ, ಈ ಮಂತ್ ಚಾರ್ಟ್ ಇಲ್ಲಿ ಹಾಕಿರ್ತೀನಿ. ಸೊ ಈ ಥರ ಕಳಿಸ್ಕೊಡ್ಬೇಕು, ಅವ್ರಿಗೆ ಜಂಕ್ಸ್ ಕಳ್ಸಂಗಿಲ್ಲ. ಆಮೇಲೆ ಅವರೇ ಕೊಡ್ತಾರೆ, ಇಷ್ಟಿಷ್ಟು ಪೋರ್ಷನ್ಸೇ ಕೊಡಬೇಕು, ಏನು ಎತ್ತ ಅಂತ ಇಲ್ಲಿ ಹಾಕ್ತಿರ್ತೀನಿ ನೋಡಿ ಸ್ಕ್ರೀನ್ ಮೇಲೆ. ಸೊ ಇದನ್ನೆಲ್ಲ ನಾವು ಅವ್ರಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಸ್ಪೂನ್ಸ್ ಸ್ಟೀಲ್ ಯೂಸ್ ಮಾಡಬೇಕು, ಸ್ಟೀಲ್ ವಾಟರ್ ಬಾಟಲು, ನ್ಯಾಪ್ಕಿನ್ ಯಾವಾಗಲೂ ಹೊಸದು ಹಾಕಿ ಕಳಿಸ್ಬೇಕು. ಆಮೇಲೆ ಜಂಕ್ಸು, ಜಾಮು, ಬ್ರೆಡ್ಡು, ಸಾಸ್, ಮತ್ತು ಏನಂತಾರೆ ಬಿಸ್ಕೆಟ್ಸು, ಈ ಥರದ್ದೆಲ್ಲ ಏನೂ ಕಳಿಸಂಗಿಲ್ಲ. ಈ ಚಾರ್ಟಲ್ಲಿ ಕೊಟ್ಟಿರೋ ಪ್ರಕಾರನೇ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇದೊಂದು ಸ್ವಲ್ಪ ನಮಗೆ ಟಫ್ ಅನಿಸುತ್ತೆ. ಸಂಡೇ ಬಂದರೆ ನನಗೆ ಓಕೆ, ಈ ವೀಕಿಗೆ ಬೇಕಾಗಿರೋವಂಥ ಸಾಮಗ್ರಿಗಳೆಲ್ಲ ತೊಗೊಳ್ಬೇಕು, ಏನೇನು ಮಾಡಬೇಕು ಅಲ್ಲಿ ನಾನು ಸ್ಟಿಕ್ ಮಾಡಿಬಿಟ್ಟಿದ್ದೀನಿ ಕಿಚನಲ್ಲಿ. ಸೊ ನಮ್ಮ ಅತ್ತೆನೇ ಪ್ರಿಪೇರ್ ಮಾಡ್ತಾರೆ, ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಎಲ್ಲ ನಾನೇ ಮಾಡ್ತೀನಿ. ಫ್ರೆಂಡ್ಸ್ ಬನ್ನಿ, ಧರ್ಮಾವರಮಿಂದ ಯಾವ ಸೀರೆ ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಮಧ್ಯಾಹ್ನನೇ ನಾನು ಬ್ಲಾಗ್ ಶುರು ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಹಾಗಾಗಿ ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಸೊ ಈ ಒಂದು ಸ್ಯಾರಿನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಧರ್ಮಾವರಮಲ್ಲಿ. ಆ್ಯಕ್ಚುಲಿ ಇದೂ ನನಗೇನು ಅಷ್ಟು ಓಕೆ ಅನಿಸಿಲ್ಲ, ದೇವ್ರಿಗೆ ಉಡಿಸ್ಬೇಕು ಅಂತ ತಂದಿಲ್ಲ. ಅಲ್ಲಿ ಹೋಗಿದ್ನಲ್ಲ, ಅಷ್ಟೆಲ್ಲ ತೆಗೆಸಿ ನೋಡಿದ್ದೀನಿ, ಸರಿ ಓಕೆ ಅಂದ್ಬಿಟ್ಟು ನಾನು ಈ ಒಂದು ಸ್ಯಾರಿನ ತೊಗೊಂಡು ಬಂದೆ. ಸೊ ನಂತರ ಈ ಒಂದು ಸ್ಯಾರಿನ ತೊಗೊಂಡ್ಬಂದೆ. ಮೆಟೀರಿಯಲ್ ಮಾತ್ರ ಸಿಲ್ಕ್ದು, ಎರಡನೇ ಮಾತೇ ಇಲ್ಲ ಫ್ರೆಂಡ್ಸ್.
ಹಿಂಗಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ. ಸಿಲ್ಕ್ದು ಸೂಪರ್ ಕ್ವಾಲಿಟಿ ಆಗಿದೆ. ನೀವು ನೋಡ್ಬೋದು ಇದರಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಏನಂದರೆ ಇದು ಝರಿ ಟು ಝರಿ ವೀವಿಂಗ್. ಸೊ ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಇದು ನೋಡಿ, ಹ್ಯಾಂಡಲ್ಲೇ ವ್ಯೂ ಮಾಡಿರೋದು ಇದು. ಸೊ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇದಕ್ಕೆ ಏನಪ್ಪ ಅಂದರೆ ಯೆಲ್ಲೋ ಕಾಂಟ್ರಾಸ್ಟ್ ಬಂದಿದೆ. ಸೊ ಪಲ್ಲು ಮತ್ತು ಬ್ಲೌಸು ಎಲ್ಲೋ ಬರುತ್ತೆ. ಈ ಥರ ಪಲ್ಲು ಮತ್ತು ಬ್ಲೌಸ್ ಎಲ್ಲೋ ಬರುತ್ತೆ. ಸ್ಯಾರಿ ಪೂರ್ತಿ ಇದೇ ರೀತಿ ಇರುತ್ತೆ. ಸೊ ಇದು ಓಪನ್ ಮಾಡಿ ತೋರಿಸ್ತೀನಿ. ನಾನು ಮೇಲೆಲ್ಲ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಇನ್ ಕೇಸ್ ನಾನು ಅಂದ್ಕೊಂಡಿದ್ದೀನಿ ಈ ಸಂಡೇ ತಿರ್ಗಾ ಚಿಕ್ಕಪೇಟೆಗೆ ಹೋಗೋಣ ಅಂತ. ಆಮೇಲೆ ಎಷ್ಟೊಂದು ಜನ ಲಾಸ್ಟ್ ವಿಡಿಯೋಗೆ ಮೆಸೇಜ್ ಕೂಡ ಮಾಡಿದ್ವಿ, ಲೈಕ್ ಮಂಚಿ ಸಿಲ್ಕ್ಸ್ ಅನ್ಸುತ್ತೆ, ರಾಜಾಜಿನಗರ್ಗೆ ಹೋಗಿ ನೋಡಿ ಒಂದ್ಸಲಿ ಅಂತ ಹೇಳಿದ್ರ. ಖಂಡಿತ ಅಲ್ಲೂ ನಾನು ಹೋಗ್ತೀನಿ. ಸೊ ಈ ಥರ ಇದೆ. ಇದೊಂಥರ ಬೆಂಟೆಕ್ಸ್ ಬಾರ್ಡರ್ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಬೆಂಟೆಕ್ಸ್ ಬಾರ್ಡರ್ ಥರ ಚಿಕ್ಕ ಬಾರ್ಡರ್ಸು. ಇದು ಬೇಸಿಕ್ ಪ್ರೈಸು ಫ್ರೆಂಡ್ಸ್. ಹಾಗಾಗಿ ಆಮೇಲೆ ಇಲ್ಲಿ ಎರಡು ಈ ಥರ ನವಿಲಿಗೆ ಅಂಬ್ರೆಲಾ ಇಟ್ಟಿರುವಂಥ ಡಿಸೈನ್ ಇದೆ. ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಇದು ಕೆಳಗಡೆ ಬರುತ್ತೆ ಡಿಸೈನ್ ಪೂರ್ತಿ, ಮೇಲಗಡೆ ಎಲ್ಲ ಈ ಥರ ಪ್ಲೇನ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಇದು ಅವ್ರಿಗೆ ಅಂದರೆ ನನಗೂ ಇಷ್ಟ ಆಯಿತು. ಈ ಥರ ಪ್ಯಾಟ್ರನ್ ಯಾವುದೂ ಇರಲಿಲ್ಲ ನನ್ನ ಹತ್ರ. ಸುಮಾರು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಇದೆ, ನೀವೆಲ್ಲ ನೋಡಿರ್ತೀರ, ನಾನು ತೊಗೊಂಡಾಗೆಲ್ಲ ಹೇಳಿದ್ದೀನಿ. ಸೊ ಎಷ್ಟೊಂದು ಜನ ಕೇಳ್ತಾನೂ ಇದ್ರಿ, ಏನಕ್ಕೆ ನೀವು ಸ್ಯಾರಿಗಳ ಮೇಲೆಲ್ಲ ಅಷ್ಟೊಂದು ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ತೊಗೊಳ್ತೀರಾ ಅಂತ. ಅದೇನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ. ಕೆಲವೊಬ್ಬರಿಗೆ ಬ್ಯಾಂಗಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಸ್ಯಾರೀಸು, ಕೆಲವೊಬ್ರಿಗೆ ಮೈಸೂರು ಸಿಲ್ಕ್ಸು, ಕೆಲವೊಬ್ಬರಿಗೆ ಮನೇಲಿ ಪಾತ್ರೆ ಸಾಮಾನುಗಳು ತಗೊಳ್ಳೋ ಅಂಥ ಕಲೆಕ್ಷನ್ಸು. ಈ ಥರ ಅವ್ರವ್ರ ಇಷ್ಟ ಪ್ರಕಾರ ಅವ್ರ ಕಲೆಕ್ಷನ್ಸ್ನ ಮಾಡ್ತಿರ್ತಾರೆ. ನನಗೆ ಸ್ಪೆಷಲಿ ಸಿಲ್ಕ್ ಸ್ಯಾರಿ ಅಂದರೆ ತುಂಬಾ ಇಷ್ಟ. ಇದು ಗಾಜಿನ ಬಳೆಗಳಂದರೆ ತುಂಬ ಇಷ್ಟ. ಕನಕಾಂಬ್ರದು ಅಂದರೆ ತುಂಬ ಇಷ್ಟ. ಈ ರೀತಿ ನನಗೂ ತುಂಬಾ ಇಷ್ಟ. ಸೊ ಈ ಥರ ಪ್ಯಾಟ್ರಲ್ಲಿ ಬೆಂಟೆಕ್ಸಲ್ಲಿ ಇದೆ ನನ್ನ ಹತ್ರ, ಬಟ್ ಈ ಥರ ಪ್ಲೇನ್ ಬೆಂಟೆಕ್ಸ್ ಇಲ್ಲ. ಆಮೇಲೆ ಇದು ಯೂನಿಕ್ ಅನ್ನಿಸ್ತು ನನಗೆ. ಎಲ್ಲಾದರೂ ಸಿಂಪಲ್ ಆಗಿ ಚಿಕ್ಕ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ದೇವ್ರಿಗೂ ನೋಡೋಣ, ಅಕಸ್ಮಾತ್ ಏನಾದರೂ ನನಗೆ ಚೆನ್ನಾಗಿರೋ ಕಲೆಕ್ಷನ್ಸ್ ಸಿಕ್ಕಿದ್ರೆ ನಾನು ತೊಗೊಂಡು ದೇವ್ರಿಗೆ ಉಡಿಸ್ತೀನಿ, ಇಲ್ಲಾಂದರೆ ಇದನ್ನೇ ದೇವ್ರಿಗೆ ಉಡಿಸ್ತೀನಿ. ಸೊ ನೋಡ್ಬೋದು ಈ ರೀತಿ ಇದೆ. ಇದು ಬಂದು ಪಲ್ಲು ಬರುತ್ತೆ. ಸೊ ಆ್ಯಂಡ್ ಬ್ಲೌಸ್ ಬಂದು ಈ ರೀತಿ ಪ್ಲೇನ್ ಬ್ಲೌಸ್ ಬರುತ್ತೆ. ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಿಕಾಸ್ ನೀವು ನೋಡ್ಬೋದು ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಆಯಿತು. ಸೊ ಇದ್ರ ಬಜೆಟ್ ಏನಪ್ಪ ಅಂದರೆ, ಒಂದು ನಿಮಿಷ ಫ್ರೆಂಡ್ಸ್ ಹಂಗೆ ಮಡಚಿಟ್ಬಿಡ್ತೀನಿ. ಆಮೇಲೆ ನಮ್ಮ ಮಮ್ಮಿ ಏನಂದ್ರು ಅಂದರೆ, ತಗೋ ಇರಲಿ, ಇವಾಗ ನನ್ನ ತಂಗಿ ಮದುವೆನೂ ಬರ್ತಾ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತಂದಿರೋದು ಕಂಚಿಯಿಂದ ಸ್ಯಾರಿ. ಇನ್ನೂ 2 ಸ್ಯಾರಿ ನಾನು ಸ್ಟಿಚ್ಚೇ ಮಾಡಿಸಿಲ್ಲ, ಹಂಗೆ ಇದೆ. ಅದು ಬಿಟ್ಟು ನಾನು ನಮ್ಮ ಆ್ಯನಿವರ್ಸರಿಗೆ ರೂಪೇಶ್ ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಿದ್ರಲ್ವಾ, ಸೊ ಚಾಕ್ಲೇಟ್ ಬ್ರೌನ್ ಕಲರ್ ಸ್ಯಾರಿ, ಅದೂ ಹಂಗೆ ಇದೆ. ಅದು ಬಿಟ್ಟು ಇನ್ನೂ 1-2 ರೇಷ್ಮೆ ಸೀರೆಗಳಿದೆ. ಟೋಟಲ್ ಒಂದು 7 ಸೀರೆ ನಾನು ಇನ್ನೂ ಹೊಲಿಸಿಲ್ಲ. ಸಿಂಧು ಮದುವೆಗೆ ನಾನು ಏನೂ ಶಾಪಿಂಗ್ ಮಾಡೋ ಥರನೇ ಇಲ್ಲ ಫ್ರೆಂಡ್ಸ್, ಎಲ್ಲ ಇದೆ. ಸೊ ರಿಸೆಪ್ಷನ್ಗೆ ಮಾತ್ರ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿರೋವಂಥ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ನಮ್ಮಮ್ಮ ಏನು ಅಂದರೆ, ತಗೋ ಇವಾಗ ನಿನ್ಗೆ ಇಷ್ಟ ಆದರೆ ದೇವ್ರಿಗೆ ಉಡ್ಸೋಣ, ಇಲ್ಲಾಂದರೆ ಅಲ್ಲಿ ಯಾವ್ದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಅದನ್ನ ನೋಡಿಸ್ಕೊ. ಈ ಸಿಂಪಲ್ಲಾಗಿ ಮನೆ ಹತ್ರ ಏನಾರ ಶಾಸ್ತ್ರಗಳು ಅಥವಾ ಮನೆಯಿಂದ ಚೌಟ್ರಿಗೆ ಹೋಗೋವಾಗ ಆ ಥರದಕ್ಕೂ ಯೂಸ್ ಆಗುತ್ತೆ. ನೋಡು, ಇವಾಗ ಎಮರ್ಜೆನ್ಸಿಗೆ ಒಂದು ಎತ್ಕೊಂಡಿರುವಂಥದ್ದು. ಆಮೇಲೆ ನಾನು ಅಷ್ಟೆಲ್ಲೋ ಓಪನ್ ಮಾಡಿಸಿ ತೊಗೊಂಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಈ ಕಾಂಬಿನೇಷನ್, ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇದನ್ನ ನಾನು ತೊಗೊಂಡು ಬಂದೆ. ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಮೇಲೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ. ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಅದು ಕಾಂಟ್ರಾಸ್ಟ್ ಮೈ ಮೇಲೆ ಬಿದ್ದರೆ ಚೆನ್ನಾಗಿರುತ್ತೆ. ಈ ಒಂದು ಎಲ್ಲೋ ಈ ಕಾಂಬಿನೇಷನು ಹಾಕ್ಕೊಂಡ್ಮೇಲೆ ಚೆನ್ನಾಗಿರುತ್ತೆ. ಯಾಕಂದರೆ ಯೆಲ್ಲೋ ಕಲರ್ ಬ್ಲೌಸು, ಯೆಲ್ಲೋ ಕಲರ್ ಪಲ್ಲು, ಇನ್ನು ಸ್ಯಾರಿ ಪೂರ್ತಿ ಪ್ಲೇನ್ ಪರ್ಪಲ್ ಕಲರ್. ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಿರುತ್ತೆ, ಏನು ಇದನ್ನೇ ಉಡಿಸ್ತೀನಾ ಇಲ್ವಾ ಅಂತ ನೀವೆಲ್ಲ ನೋಡಿ. ಕ್ವಾಲಿಟಿ ಬಗ್ಗೆ ಹೇಳೋದೇ ಬೇಡ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಈ ಒಂದು ಸ್ಯಾರಿ. ಸೊ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದ್ರದ್ದು ಬಿಲ್ ಎಷ್ಟು ಅಂತ ಹೇಳ್ತೀನಿ. ಅವ್ರದ್ದು ವಿಸಿಟಿಂಗ್ ಕಾರ್ಡ್ ಫ್ರೆಂಡ್ಸ್, ಇದು ಅವ್ರದ್ದು ವಿಸಿಟಿಂಗ್ ಕಾರ್ಡು. ನಿಮ್ಗೆ ಬೇಕಂದರೆ ನೀವು ನಂಬರ್ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಕಾಲ್ ಮಾಡಿಕೊಂಡು ಎಂಕ್ವೈರಿನ ಮಾಡ್ಬೋದು. ಸ್ಕ್ರೀನ್ಶಾಟ್ ತಗೊಳ್ಳಿ, ಇದಕ್ಕೆ ಕಾಲ್ ಮಾಡಿದ್ರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲೇ ಇದೆ ನೋಡಿ, ಇದ್ರ ಮೇಲೆ ನಂಬರೇ ಇದೆ. ಸೊ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು
ನಾನು ಬಾರ್ಗೇನೇ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಅವ್ರು ಹೇಳಿದಷ್ಟು ಕೊಟ್ಬಿಟ್ಟು ಬಂದೆ. ಯಾಕಂದರೆ ಅವ್ರು ನನಗೆ ತೋರಿಸಿದ ರೀತಿ, ಅವರು ಡೀಟೇಲಾಗಿ ಸಿಲ್ಕ್ ಬಗ್ಗೆ ಹೇಳಿದ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಅವ್ರ ಮನೆ ಹಂಗೆ ಇದೆ ಫ್ರೆಂಡ್ಸ್, ಇಷ್ಟೇ ನಮ್ಮ ಹಾಲ್ ಅಷ್ಟೇ ಅವ್ರ ಮನೆ. ಅದರಲ್ಲೇ ಅವರು ನೇಕಾರ ಮಾಡಿಕೊಂಡು ಅಲ್ಲೇ ಮಲ್ಕೊಂಡು ಅಡುಗೆ ಮಾಡಿಕೊಂಡು ಇದೆಲ್ಲ ನೋಡಿದ್ರೆ ನನಗೂ ಕಷ್ಟ ಜೀವಿಗಳು ಅಂಥವ್ರ ಹತ್ರ ನಾವು ಬಾರ್ಗೇನ್ ಮಾಡಬಾರ್ದು ಅಂತ ಅನ್ನಿಸ್ತು. ಬಾರ್ಗೇನ್ ಏನೂ ಮಾಡಿಲ್ಲ. 7,000 ರೂಪಾಯಿ ಹೇಳಿದ್ರು. 7,000 ರೂಪಾಯಿ ನಾನು ಪೇ ಮಾಡಿಬಿಟ್ಟು ಬಂದಿದ್ದೀನಿ ನೋಡಿ. 7,000 rupees. 7,000 rupees. 7,000 rupees. ಪ್ಯೂರ್ ಹ್ಯಾಂಡ್ಲೂಮ್, ಪ್ಯೂರ್ ಪಟ್ಟು ಸ್ಯಾರಿ, ಸಿಲ್ಕ್ ಪಟ್ಟು. ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಯಾಕಂದರೆ ಇದೇ ಸ್ಯಾರೀಸ್ ನೀವು ಬ್ಯಾಂಗ್ಳೂರಲ್ಲಿ ತೊಗೊಳ್ಬೇಕು ಅಂದರೆ 10,000 ಮೇಲೆ ಹ್ಯಾಂಡ್ಲೂಮ್ ಆಗಿದ್ರೆ. ನೀವು ಕೇಳ್ಬೋದು ನನಗೆ ಹ್ಯಾಂಡ್ಲೂಮ್ ಹೆಂಗೆ ಕಂಡು ಹಿಡಿತೀರಾ, ಮಿಷಿನ್ ಲೂಮ್ ಹೆಂಗೆ ಕಂಡು ಹಿಡಿತೀರಾ ನೀವು ಅಂತ. ಹ್ಯಾಂಡ್ಲೂಮಲ್ಲಿ ಇಲ್ಲಿ ಸೆರಗುಗೆ ಮತ್ತು ಬಾಡಿಗೆ ಅಟ್ಯಾಚ್ಡ್ ಬಂದಿರುತ್ತೆ. ಸೆರಗು ಮತ್ತು ಇದು ಅಟ್ಯಾಚ್ಡ್ ಬಂದಿರುತ್ತೆ ಮತ್ತು ಹ್ಯಾಂಡ್ಲೂಮ್ ಆದರೆ ನಿಮಗೆ ರಫ್ ಇರುತ್ತೆ ಸ್ಯಾರಿ. ಫಸ್ಟು ರಫ್ ಇರುತ್ತೆ, ಆಮೇಲೆ ನಾವು ಒಂದ್ಸಲಿ ಉಟ್ಟಿದ ಮೇಲೆ ಸಾಫ್ಟ್ ಆಗುತ್ತೆ. ಲೂಮ್ ಆದರೆ ಸ್ಯಾರೀಸು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಅಟ್ಯಾಚ್ಡ್ ಇರೋದಿಲ್ಲ. ಒಂದೇ ಇದರಲ್ಲೇ ಪವರಲ್ಲಿ ಆ ಡಿಸೈನ್ ಆಗಿ ಹಂಗೆ ಟಕ್ 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 ಅಂತ ರೆಡಿ ಆಗಿಬಿಡುತ್ತೆ. ಹ್ಯಾಂಡ್ಲೂಮ್ ಆದರೆ ಇದರಲ್ಲಿ 100ಗಿಂತ ಜಾಸ್ತಿ ಝರಿಗಳಿರುತ್ತೆ. ಝರಿ ಟು ಝರಿ ವ್ಯೂ ಮಾಡಿಕೊಂಡು ಮಾಡಿರ್ತಾರೆ. ಆಮೇಲೆ ಇದು ರಫ್ ಇರುತ್ತೆ. ಹ್ಯಾಂಡ್ಲೂಮ್ ಸ್ಯಾರಿ ಯಾವತ್ತೂ ರಫ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಒಂದ್ಸಲಿ ಉಟ್ಟಾದ್ಮೇಲೆ ಸಾಫ್ಟ್ ಆಗುತ್ತೆ. ಯಾಕಂದರೆ ಇದಕ್ಕೆ ಪಾಲಿಶ್ ಹಾಕಿರ್ತಾರೆ, ಅವರು ಹ್ಯಾಂಡ್ ಪಾಲಿಶ್ ಮಾಡಿರ್ತಾರೆ. ಹಾಗಾಗಿ ರಫ್ ಇರುತ್ತೆ. ಆದಮೇಲೆ ನಾವು ಒಂದ್ಸಲಿ ಉಟ್ಟಿದ ಮೇಲೆ ನಮಗೆ ಸಾಫ್ಟ್ ಆಗುತ್ತೆ. ಸೊ ಈ ರೀತಿ ಡಿಫ್ರೆಂಟಾಗಿ ಕಂಡುಹಿಡಿಬೋದು. ಆ್ಯಂಡ್ ನಾವು ಪ್ಯೂರ್ ರೇಷ್ಮೆನ ಇಲ್ವಾ ಅಂತ ಹೆಂಗೆ ಕಂಡುಹಿಡಿತೀವಿ ಅಂದರೆ, ಇದರಲ್ಲಿ ಒಂದು ನೂಲು, ಒಂದೇ ಒಂದು ದಾರ ತಗೊಂಡು ಸುಟ್ಟಿದಾಗ ಫುಲ್ ಪೌಡರ್ ರೀತಿ ಕೈಗೆ ಸಿಗಲ್ಲ. ಆ ಥರ ಇದ್ದರೆ ಇದು ನಿಮಗೆ ಪ್ಯೂರ್ ಸಿಲ್ಕ್ ಅಂತ ಹೇಳ್ತಾರೆ. ರವೆ ಥರ ಇದ್ದು ಕೈಗೆ ಮೆತ್ಕೊಳ್ತಾ ಇದೆ ಅಂತ ಅಂದರೆ ಅದು ನಿಮಗೆ ಪ್ಯೂರ್ ಸಿಲ್ಕ್ ಇರೋದಿಲ್ಲ. ಸೊ ಈ ಥರ ಟೆಸ್ಟಿಂಗ್ ಕೂಡ ಇದೆ. ಸೊ ಬೇಡ ಎಲ್ಲ ಹೇಳೋದು. ಕೆಲವೊಬ್ಬರು 80% ಸಿಲ್ಕ್ನ ಮಿಕ್ಸ್ ಮಾಡಿರ್ತಾರೆ, 80% ಸಿಲ್ಕ್, 20% ಸೆಮಿ ಸಿಲ್ಕ್ನ ಆ್ಯಡ್ ಮಾಡಿ ಪ್ಯೂರ್ ಸಿಲ್ಕ್ ಅಂದ್ಬಿಟ್ಟು ಕೊಡ್ತಾರೆ. ಈ ಥರ ಮಾರ್ಕೆಟಲ್ಲಿ ಸುಮಾರಿದೆ. ಇವಾಗ ನೀವು ನೋಡಿರಲ್ಲ ಇದು ಪಕ್ಕ ಹ್ಯಾಂಡ್ಲೂಮಾ ಇಲ್ವಾ, ನಾನು ಹೇಳ್ಬೋದು ಹ್ಯಾಂಡ್ಲೂಮ್ ಅಂತ, ಬಟ್ ನೀವು ನೋಡಿರಲ್ಲ. ನೀವು ಇವಾಗ ಒಂದು ಶೋರೂಮ್ಗೆ ಹೋದರೆ ಇದು ಹ್ಯಾಂಡ್ಲೂಮ್ ಅಂದರೆ ಹ್ಯಾಂಡ್ಲೂಮ್ ಅಂತ ನೀವು ನಂಬಿಡ್ತೀರಾ. ಬಟ್ ಅಲ್ಲೇ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲೇ ನೇದಿರೋರು ಪವರ್ ಲೂಮ್ ಇಡೋದಿಲ್ಲ. ಯಾಕಂದರೆ ಅವರು ಅಷ್ಟು ಮಹತ್ವ ಈ ಸ್ಯಾರಿಗೆ ಕೊಡ್ತಾರೆ, ಅಷ್ಟು ಗೌರವ ಈ ಸ್ಯಾರಿಗಳಿಗೆ ಕೊಡ್ತಾರೆ. ಅವರು ಅಷ್ಟು ದಿವಸದಿಂದ ನೇದಿರೋ ಅಂಥ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಆದಷ್ಟು ಈ ಥರ ಡೈರೆಕ್ಟ್ ವ್ಯೂವರ್ಸ್ ಹತ್ರ ಹೋಗಿ ತೊಗೊಂಡ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಈ ಒಂದು ಸ್ಯಾರಿನ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ ಇಲ್ವಾ ಅಂದ್ಬಿಟ್ಟು ತೋರಿಸಿ. ಆಮೇಲೆ ನಾನು ಹ್ಯಾಂಡ್ ಬ್ಯಾಗ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ಅದನ್ನು ಶೇರ್ ಮಾಡೋಣ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ಇದು ಡೈರೆಕ್ಟ್ ಹ್ಯಾಂಡ್ ಮೇಡ್ ಆಗಿದ್ರೆ, ಅಂದರೆ ಹ್ಯಾಂಡ್ಲೂಮ್ ಆಗಿದ್ರೆ ಈ ಥರ ಚಿಕ್ಕ ದಾರ ಬಿಟ್ಕೊಂಡಿರೋ ಥರದ್ದು ಅನಿಸ್ತಾ ಇರುತ್ತೆ ನಿಮಗೆ. ಅದೆಲ್ಲ ಪಕ್ಕ ಹ್ಯಾಂಡ್ಲೂಮಲ್ಲಿ ಬರುವಂಥದ್ದು. ಮಿಷಿನ್ ಲೂಮಲ್ಲಿ ಈ ಥರ ಬರೋಲ್ಲ, ಹ್ಯಾಂಡ್ಲೂಮಲ್ಲಿ ಈ ಥರ ಬರುತ್ತೆ. ಯಾಕಂದರೆ ಪಾವಡ ಚೇಂಜ್ ಮಾಡೋ ಟೈಮಲ್ಲಿ ನೋಡಿ ಈ ಥರ ಲೈನ್ ಬಂದಿರುತ್ತೆ. ಇದೆಲ್ಲ ನೋಡಿ ನಾವು ಕಂಡುಹಿಡಿಬೋದು. ನೀವು ಹೇಳ್ಬೇಕು ಫ್ರೆಂಡ್ಸ್, ಇವಾಗ ನೀವು ಹೇಳಿ ಈ ಸ್ಯಾರಿ ಚೆನ್ನಾಗಿದೆಯಾ, ದೇವ್ರಿಗೆ ಇದನ್ನೇ ಉಡಿಸ್ಲಾ ಅಥವಾ ಬೇರೆದು ಏನಾದರೂ ತಗೊಂಡ್ಲಾ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಕಾಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ನಿಮ್ಮ ಸಜೆಷನ್ನ ತಿಳಿಸಿ. ದೇವ್ರಿಗೆ ಇದು ಹಾಕಿದ್ರೆ ಚೆನ್ನಾಗಿ ಕಾಣುತ್ತಾ, ಪರ್ಪಲ್ ವಿತ್ ಎಲ್ಲೋ, ಅಂದರೆ ಸ್ಯಾರಿ ಪೂರ್ತಿ ಪರ್ಪಲ್ ಬರುತ್ತೆ, ಪಲ್ಲು ಮಾತ್ರ ಹಿಂಗೆ ಹೋಗಿ ಹಿಂಗೆ ಬಿ ಶೇಪ್ ಬರುತ್ತಲ್ಲ, ಇದು ಮಾತ್ರ ಎಲ್ಲೋ ಇರುತ್ತೆ. ಈ ಕಾಂಬಿನೇಷನ್ದು ದೇವ್ರಿಗೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಪ್ರಕಾರ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂದ್ಬಿಟ್ಟು ನಾನು ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಹ್ಯಾಂಡ್ ಬ್ಯಾಗ್ಸ್ ಕೂಡ ತರಿಸಿದ್ದೀನಿ. ಇನ್ನೂ 2 ಕ್ಲಚರ್ಸ್ ಮಾತ್ರ ಆರ್ಡರ್ ಮಾಡಿದ್ದೀನಿ, ಅದು ಇನ್ನೂ ಬಂದಿಲ್ಲ. ಅದು ಬಂದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಯಾವ್ದು ತರಿಸಿದ್ದೀನಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಮಿರಾಜಿಯೋದು ತುಂಬ ಚೆನ್ನಾಗಿದೆ ಬ್ಯಾಗ್ಸು, ಸ್ವಲ್ಪ ಲಕ್ಸುರಿ ಅನಿಸುತ್ತೆ. LV ಆ ಥರದ್ದೆಲ್ಲ ತೊಗೊಳ್ಳೋ ಅಷ್ಟು ಇನ್ನೂ ನಾನು ಬೆಳೆದಿಲ್ಲ ಫ್ರೆಂಡ್ಸ್. ಆಮೇಲೆ ಅಷ್ಟೊಂದು ಕಾಸ್ಟ್ಲಿ ಆ ಬ್ಯಾಗ್ಗಳಿಡಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಒಂದು 5,000 ಅಂಡರಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮಿರಾಜಿಯೋದು
ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನ್ನ ಆ್ಯಕ್ಚುಲಿ ಇದು ಸೆಕೆಂಡ್ ಬ್ಯಾಗ್ ಅನ್ಸುತ್ತೆ ಮಿರಾಜಿ, ಅದು ಮುಂಚೆದು ಒಂದಿದೆ, ಅದು ನಾವು ಕೋಟ್ರಸಲ್ಲಿ ಇರೋವಾಗ ತೊಗೊಂಡಿರೋದು. ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್. ಬ್ಯಾಗ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ. ಈ ಥರ ಅಷ್ಟು ಬ್ಯಾಗು ಕೊಡ್ತಾರೆ. ಬಂದೆ, ಒಂದು ನಿಮಿಷ. ಈ ಒಂದು ಬ್ಯಾಗ್ನ ನಾನು ತರಿಸಿರುವಂಥದ್ದು. ಇರುಕಲ್ಲ ಒಂದು 2 ಮಿನಿಟ್ಸ್ ವಿಡಿಯೋ ಮಾಡ್ಕೊಂಡು. ಈ ಥರ ಕ್ಯೂಟ್ ಬ್ಯಾಗು ಮಿರಾಜಿಯೋದು ಚೆನ್ನಾಗಿದೆ ಒಂಥರ. ಸೊ ಒಳಗಡೆ ಕಂಪಾರ್ಟ್ಮೆಂಟ್ಸ್ ಕೂಡ ಚೆನ್ನಾಗಿದೆ, ನೋಡ್ಬಿಟ್ಟೆ ತಗೊಂಡೆ. ಆಫೀಸ್ಗೆ ಯಾವುದಾದ್ರು ಮೀಟಿಂಗ್ಸ್ಗೆ ಎಲ್ಲ ಈ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಲರಲ್ಲಿ ತಗೊಂಡೆ. ಮತ್ತೆ ಯದುವೀರ್ ಒಂದು ನಿಮಿಷ ಸುಮ್ಮನೆ, ಈ ಥರ ಕಲರಲ್ಲಿ ನನ್ನ ಹತ್ರ ಹ್ಯಾಂಡ್ ಬ್ಯಾಗ್ ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಇದು ನಾನು ತರಿಸಿದೆ. ಹೇಗಿದೆ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇನಾದರೂ ನಿಮಗೆ ಬೇಕು ಅಂದರೆ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇದು ಪ್ರೈಸ್ ಬಂದು 4499, 500 ರುಪೀಸ್ ಆಫ್ ಏನೋ ಇತ್ತು ನನಗೆ. ಇದು ಜಸ್ಟ್ ನನಗೆ 3900 ಅಂಡ್ ಚೇಂಜ್ ಏನೋ ಬಿತ್ತು. ಒಂದು 4000 ಇಟ್ಕೊಳ್ಳಿ ಫ್ರೆಂಡ್ಸ್, 4000 ಹ್ಯಾಂಡ್ ಬ್ಯಾಗ್. ಇದು ಚೆನ್ನಾಗಿದೆಯಾ? ಬ್ರ್ಯಾಂಡಲ್ಲಿ ಒಂದು ತರಿಸಿದ್ದೀನಿ. ಇದು ಆ್ಯಕ್ಚುಲಿ ಓಪನ್ ಮಾಡಿದ್ದೆ. ಸೊ ಇದು ಕೂಡ ಡಸ್ಟ್ ಬ್ಯಾಗ್ ಕೊಟ್ಟಿದ್ದಾರೆ. ನಿಮ್ಗೆ ಅಷ್ಟೊಂದು 4000 ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಇದಕ್ಕೆ ಹೋಗ್ಬೋದು ಫ್ರೆಂಡ್ಸ್. 1800 ರೂಪಾಯಿ ಏನೋ ಇದು. ಇದು ಚೆನ್ನಾಗಿದೆ ಬ್ಯಾಗ್. ಇದಕ್ಕೆ ಈ ಥರ ಇದು ಕೂಡ ಬರುತ್ತೆ, ಹ್ಯಾಂಗಿಂಗಿಗೆ ಈ ಥರ ಕೊಟ್ಟಿರ್ತಾರೆ. ಕಂಪಾರ್ಟ್ಮೆಂಟು ಕೂಡ ಇದ್ರಲ್ಲಿ ಅಷ್ಟಿಲ್ಲ, ಬಟ್ ಓಕೆ. 1800 ರುಪೀಸ್ಗೆ ಈ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಈ ಬ್ರ್ಯಾಂಡ್ ಕೂಡ ಚೆನ್ನಾಗಿದೆ. ಸೊ ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ರೆ ಅಥವಾ ನಿಮ್ಗೆ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ ಮಾಡಬೇಕು ಅಂದರೆ ಇದನ್ನ ಇಟ್ಕೊಳ್ಬೋದು ನೀವು. ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಬಟ್ ಈ ಕ್ವಾಲಿಟಿಗೆ ಇದನ್ನು ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಕ್ವಾಲಿಟಿನೇ ಸಕ್ಕದಾಗಿದೆ. ಒಳಗಡೆ ಕಂಪಾರ್ಟ್ಮೆಂಟ್ಸು ತೋರಿಸ್ತೀವಿ. ನೋಡ್ದೆ ಕಂದ, ಮಳೆ ಬರ್ತಾ ಇದೆಯಾ? ಜಿಪ್ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಇದಕ್ಕೂ ಕೂಡ ಈ ತರ ಹ್ಯಾಂಗಿಂಗ್ ಬಂದಿದೆ. ಹೌದಾ? ಇದರಲ್ಲೂ ಜಾಸ್ತಿ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇಲ್ಲ, ಜಸ್ಟ್ ಇಷ್ಟೇ ಕಂಪಾರ್ಟ್ಮೆಂಟ್ಸ್ ಇದೆ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಚೆನ್ನಾಗಿದೆ. ಸೊ ಇದೊಂದು, ಇದಕ್ಕೂ ಕೂಡ ಈ ತರ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಸೊ ಇಷ್ಟು ಆರ್ಡರ್ ಮಾಡಿದ್ದೆ, ಇನ್ನೂ ಬರೋದಿದೆ. ರೂಪೇಶ್ಗೆ ನಾನೊಂದು ಫಾದರ್ಸ್ ಡೇಗೆ ಇದು ಅವ್ರಿಗೆ ಆಫೀಸ್ಗೆ ಬ್ಯಾಗ್, ಲ್ಯಾಪ್ಟಾಪ್ ಬ್ಯಾಗ್ ಆರ್ಡರ್ ಮಾಡಿದ್ದೆ ಇದ್ರ ಜೊತೆನೆ. ಅದನ್ನ ಯದುವೀರ್ ಕೈಯಲ್ಲಿ ಕೊಡಿಸ್ದೆ. ಯದುವೀರ್, ಯದುಮಾ, ಯದು ಬಾಯ್ಲಿ, ಪಪ್ಪಾಗೆ ಗಿಫ್ಟ್ ಕೊಟ್ಟಲ್ಲ ನೀನು, ಆ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ. ಟೀಪಾಯ್ ಮೇಲೆ ಎತ್ಕೋಬಾ, ಇಲ್ಲಿ ಟೀಪಾಯ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹಾಯ್ ಮಾಡ್ಬಿಡು ಬ್ಲಾಗ್ಗೆ. ಹಿಂದೆ ಬರ್ಬೇಕು, ಗೊತ್ತಾಗಲ್ಲ. ಇಲ್ಲ ಇಲ್ಲಿ ಬಾ, ಇಲ್ಲಿ. ಸರಿ, ಇದು ಯಾರಿಗೆ ನೀನು ಗಿಫ್ಟ್ ಮಾಡಿದ್ದು? ಏನಕ್ಕೆ, ಯಾವ ಡೇಗೆ ಗಿಫ್ಟ್ ಮಾಡಿದ್ದು? ಹ್ಯಾಪಿ ಫಾದರ್ಸ್ ಡೇಗೆ ಇವನ್ ಕೈಯಲ್ಲಿ ಗಿಫ್ಟ್ ಮಾಡಿದ್ದೆ. ಇದು ಫ್ರೆಂಡ್ಸ್, ಇದು 3500 ಅಂತ. 3500 ಫ್ರೆಂಡ್ಸ್. ಇದು ಬ್ಯಾಗು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಒಳಗಡೆ ಈ ಥರ ಕಂಪಾರ್ಟ್ಮೆಂಟ್ಸ್. ಇದನ್ನ ನಾನು ರೂಪೇಶ್ಗೋಸ್ಕರ ತರಿಸಿ ಅವ್ರ ಲ್ಯಾಪ್ಟಾಪ್ ಬ್ಯಾಗ್ ಅಂದ್ಬಿಟ್ಟು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ವಾಟರ್ ಪ್ರೂಫ್ದು 3500 ಇದು ಕೂಡ. ಸೊ ಇದೆಲ್ಲ ಒಟ್ಟಿಗೆ ಆರ್ಡರ್ ಮಾಡಿದೆ. ಈ ಸಲ ಯಾಕೋ ಬ್ಯಾಗ್ಸ್ ಮೇಲೆ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಅನಿಸ್ತು, ಹಾಗಾಗಿ ತರಿಸಿದೆ. ಇನ್ನೂ 2 ಕ್ಲಚರ್ಸ್ ಬರಬೇಕು, ಮೇ ಬಿ ನಾಳೆ ಡೆಲಿವರಿ ಆಗುತ್ತೆ ಅನಿಸುತ್ತೆ. ನಾನು ನೆಕ್ಸ್ಟ್ ವೀಡಿಯೋಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಏನಪ್ಪ ಅಂದರೆ ಇವತ್ತು ಆ್ಯಕ್ಚುಲಿ ನಾನು ಹೊಸೂರ್ಗೆ ಹೋಗೋಣ ಅಂದ್ಕೊಂಡಿದ್ದೆ. ಟೈಟನ್ ವಾಚಸ್ದು 70% ಆಫ್ ಸೇಲ್ ನಡೀತಾ ಇದೆ.
ಅಲ್ಲಿ ಹೋಗೋಣ ಅಂದ್ಕೊಂಡು ಇವತ್ತು ಹೋಗೋಕ್ಕಾಗಿಲ್ಲ. ನಾಳೆ ಸರ್ಜಾಪುರ ಸೈಟ್ಗೆ ಹೋಗ್ತಾ ಇದ್ದೀನಿ. ಸೊ ಸೈಟ್ ಮುಗಿಸ್ಕೊಂಡು ಅಲ್ಲಿಂದ ಹಂಗೆ ಹೋಗ್ಬಿಟ್ಟು ವಾಚಸ್ ಕೂಡ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ನಿನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ನೀವೇನಾದರೂ ನಾಳೆನೇ ಇದು ವ್ಲಾಗ್ ಅಪ್ಲೋಡ್ ಮಾಡಿಬಿಡ್ತೀನಿ, ಅಂದರೆ 30th ವ್ಲಾಗ್ ಅಪ್ಲೋಡ್ ಮಾಡಿಬಿಡ್ತೀನಿ. ಇದು ಇನ್ನು ನಿಮಗೆ 5th ಜುಲೈವರೆಗೂ ಸೇಲ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಲ್ಲಿ ಹೋಗಿ ಕಲೆಕ್ಷನ್ಸ್ ಹೇಗಿದೆ, ನೀವು ಹೋಗ್ಬೋದಾ ಇಲ್ವಾ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ನಿಮಗೆ ಈ ಥರ ವ್ಲಾಗ್ಸ್ ಇಷ್ಟ ಆಗುತ್ತೆ ಅಂದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ಸ್ ಮಾಡಿ. ಸೊ ದಟ್ ನನಗೂ ಕೂಡ ಖುಷಿ ಆಗುತ್ತೆ ನೀವೆಲ್ಲ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಕೂಡ ಇನ್ನೂ ಜಾಸ್ತಿ ಪ್ಲೇಸಸ್ಗೆ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾವುದೇ ರೀತಿ ವ್ಲಾಗ್ಸ್ ಬೇಕು, ಯಾವುದೇ ರೀತಿ ಡೀಟೇಲ್ಸ್ ಬೇಕು ಅಂದರೂ ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಾನು ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.